ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ. ನಾವು ಈ ವಿಡಿಯೋದಲ್ಲಿ ಕಲರ್ ಗ್ರೇಡಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ನಾನು ಇವಾಗಿನ ಒಂದು ಶೋ ರೀಲ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೆ. ಆ ಶೋ ರೀಲ್ನ ಹೇಗೆ ಕಲರ್ ಗ್ರೇಡ್ ಮಾಡಿದ್ದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದೊಂದು ಟ್ಯುಟೋರಿಯಲ್ ವಿಡಿಯೋ ಇರುತ್ತೆ. ಸೊ ನಾನು ಆ ವಿಡಿಯೋದು ಎಂಟೈರ್ ಟೈಮ್ ಲೈನ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ಪೂರ್ತಿ ಒಂದು ಪ್ರಾಜೆಕ್ಟ್ ಒಂದು ಫುಲ್ ಟೈಮ್ ಲೈನ್ನ ಹೇಗೆ ಕಲರ್ ಗ್ರೇಡ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಒಂದು ಕಮರ್ಷಿಯಲ್ಲು ಮತ್ತು ಸಿನಿಮ್ಯಾಟಿಕ್ ಆಗಿ ಹೇಗೆ ಕಲರ್ ಗ್ರೇಡ್ ಮಾಡಿದ್ದು ಅಂತ ನೋಡೋಣ. ಸೊ ನಾನಿಲ್ಲಿ ಟೈಮ್ ಲೈನ್ನ ಕಲರ್ ಪೇಜ್ಗೆ ತೊಗೊಂಬಂದಿದ್ದೀನಿ. ಸೊ ಇಲ್ಲಿ ಗ್ರೇಡ್ ಮಾಡೋಕ್ಕೂ ಮುಂಚೆ ನಾನು ಫಸ್ಟು ಆ್ಯಸ್ ಇಟ್ ಈಸ್ ಒಂದು ಪ್ರಾಜೆಕ್ಟ್ ಸೆಟ್ಟಿಂಗ್ಸ್ನ ತೋರಿಸ್ತೀನಿ. ಸೊ ಇಲ್ಲಿ ನನ್ನ ಕಲರ್ ಮ್ಯಾನೇಜ್ಮೆಂಟಲ್ಲಿ ಯಾವಾಗಲೂ ಇರೋ ಹಾಗೆ ಕಲರ್ ಸೈನ್ಸು ಡವೆಂಚಿ YRGB, ಟೈಮ್ ಲೈನ್ ಕಲರ್ ಸ್ಪೇಸು ಡವೆಂಚಿ ವೈಟ್ ಗ್ಯಾಮೆಟ್ ಇಂಟರ್ಮೀಡಿಯೇಟು, ಔಟ್ಪುಟ್ ಕಲರ್ ಸ್ಪೇಸು RX 719 ಗಾಮಾ 2.4 ಇದೆ. ನೆಕ್ಸ್ಟ್ ನಾನು ಗ್ರೇಡ್ ಮಾಡೋಕ್ಕೂ ಮುಂಚೆ ಇಲ್ಲಿ ನಾನು ಗ್ರೂಪ್ ಕ್ಲಿಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲ ಕ್ಲಿಪ್ಸ್ನು ಗ್ರೂಪ್ ಮಾಡಿಕೊಂಡು ಗ್ರೂಪ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಗ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನಿಲ್ಲಿ ಕ್ಲಿಪ್ ಲೆವೆಲಲ್ಲಿ ಒಂದು ಸಿಂಪಲ್ ನೋಟ್ ಟ್ರೀನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಪೋಜರು, ಕಾಂಟ್ರಾಸ್ಟು, ಬ್ಯಾಲೆನ್ಸು ಮತ್ತು ವಿಂಡೋಸಿಗೆ ಅಂತ 3 ಪ್ಯಾರಲಲ್ ನೋಟ್ಸು. ನೆಕ್ಸ್ಟು ಎಕ್ಸ್ಟ್ರಾ ಏನಾದರೂ ಅಡ್ಜಸ್ಟ್ಮೆಂಟ್ ಇತ್ತು ಅಂದರೆ ಅದಕ್ಕೆ 2 ಸೀರಿಯಲ್ ನೋಡ್ನ ಪ್ಲೇಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಈ ಕ್ಲಿಪ್ಸ್ನ ನಾನು ಗ್ರೂಪ್ ಮಾಡ್ಕೋತಿದ್ದೀನಿ. ಸೆಲೆಕ್ಷನ್ ಮಾಡಿಕೊಂಡು ಎಲ್ಲ ಕ್ಲಿಪ್ನು ಸೆಲೆಕ್ಷನ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಆ್ಯಡ್ ಇಂಟು ನ್ಯೂ ಗ್ರೂಪ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಇಲ್ಲಿ ಇದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಗರ್ಲ್ ಬ್ಲಾಸಮ್ ಅಂತ ಒಂದು ರೀನೇಮ್ ಕೊಡ್ತಾ ಇದ್ದೀನಿ. ರೀನೇಮ್ ಕೊಟ್ಟು ಓಕೆ ಕೊಡ್ತಾ ಇದ್ದೀನಿ. ಓಕೆ ಕೊಟ್ಟಾದ್ಮೇಲೆ ಇಲ್ಲಿ ನಮಗೆ ಒಂದು ಚೈನ್ ಲಿಂಕ್ ಕಾಣಿಸ್ತಾ ಇದೆಯಲ್ಲ. ಸೊ ಈ ಎಲ್ಲ ಕ್ಲಿಪ್ಸು ಗ್ರೂಪ್ ಫಂಕ್ಷನಲ್ಲಿದೆ, ಅಂದರೆ ಒಂದೇ ಗ್ರೂಪಲ್ಲಿ ಆ್ಯಡ್ ಆಗಿದೆ. ಗ್ರೂಪ್ ಫಂಕ್ಷನ್ ಆಗಿದ ತಕ್ಷಣ ನಮಗೆ ಇಲ್ಲಿ ಟಾಪಲ್ಲಿ ಬಂತು ಅಂದರೆ ಇಲ್ಲಿ ಇನ್ನೊಂದು ಗ್ರೂಪ್ ಪ್ರೀ ಕ್ಲಿಪ್ಪು ಮತ್ತು ಗ್ರೂಪ್ ಪೋಸ್ಟ್ ಕ್ಲಿಪ್ಪು ಮತ್ತು ಟೈಮ್ ಲೈನ್ ಅಂತ ಒಂದು 3-4 ಆಪ್ಷನ್ ಬರುತ್ತೆ. ಇದು ನೀವು ಶಾರ್ಟ್ ಮ್ಯಾಚಿಂಗ್ ವೀಡಿಯೋದಲ್ಲಿ ನೋಡಿದ್ದೀರಾ ಅನ್ಕೋತೀನಿ. ಗ್ರೂಪ್ ಪ್ರೀ ಕ್ಲಿಪ್ಪು, ಪೋಸ್ಟ್ ಕ್ಲಿಪ್ಪು ಗೊತ್ತಾಗಲಿಲ್ಲ ಅಂದರೆ ಶಾರ್ಟ್ ಮ್ಯಾಚಿಂಗ್ ವೀಡಿಯೋ ಇದೆ, ಅದ್ರಲ್ಲಿ ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇಲ್ಲಿ ಎಲ್ಲ ಕ್ಲಿಪ್ಪು ಲಾಗಲ್ಲಿದೆ. ಸೊ ಇದೊಂದು ಕೆನಾನ್ ಕ್ಯಾಮ್ರಾದಿಂದ ಬಂದಿರೋ ಕ್ಲಿಪ್ಪು. ಇಲ್ಲಿ ನಾನು ಫಸ್ಟು ಗ್ರೂಪ್ ಪ್ರೀ ಕ್ಲಿಪ್ಪಲ್ಲಿ ಇನ್ಪುಟ್ ಡಿವೈಸ್ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ನಾನಿಲ್ಲಿ ನಾಯ್ಸ್ ರಿಡಕ್ಷನ್ ಮಾಡ್ಕೋತೀನಿ. 2 ನೋಡ್ನ ಪ್ಲೇಸ್ ಮಾಡ್ಕೋತೀನಿ. ಫಸ್ಟ್ ನೋಡಿಗೆ ರಿನೇಮ್ ಮಾಡ್ಕೋತೀನಿ ನಾಯ್ಸ್ ರಿಡಕ್ಷನ್ ಅಂತ. ಸೆಕೆಂಡ್ ನೋಡು IDT. ಸೊ ನಾನು ಗ್ರೂಪ್ ಪ್ರೀ ಕ್ಲಿಪ್ಪಲ್ಲಿ ನಾಯ್ಸ್ ರಿಡಕ್ಷನ್ನು ಮತ್ತು ಇನ್ಪುಟ್ ಡಿವೈಸ್ ಟ್ರಾನ್ಸ್ಫಾರ್ಮ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಗ್ರೂಪ್ ಪ್ರೀ ಕ್ಲಿಪ್ಪಲ್ಲಿ ನಾಯ್ಸ್ ರಿಡಕ್ಷನ್ ನೋಡಲ್ಲಿ ನಾನು ಇಲ್ಲಿ ನಮ್ಮ ಲೆಫ್ಟ್ ಸೈಡ್ ಬಾಟಮಿಗೆ ಬಂತು ಅಂದರೆ ಇಲ್ಲಿ ನಾಯ್ಸ್ ರಿಡಕ್ಷನ್ ಅಂತ ಆಪ್ಷನ್ ಇದೆ. ಇಲ್ಲಿ ಬಂದು ಫ್ರೇಮ್ಸು 4ನ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಫಾಸ್ಟರಿಂದ ಬೆಟರಿಗೆ ಸೆಲೆಕ್ಷನ್ ಮಾಡಿ ಮತ್ತು ಇಲ್ಲಿ ಲೂಮಾ ಕ್ರೋಮಾ ಅಂತ 2 ಆಪ್ಷನ್ ಇದೆಯಲ್ಲ, ಇದರಲ್ಲಿ ಒಂದು 16 ಮತ್ತು 17 ಇಟ್ಟಿದ್ದೀನಿ. ಮತ್ತು ಇಲ್ಲಿ ಸ್ಪೆಷಲ್ ನಾಯ್ಸ್ ರಿಡಕ್ಷನಲ್ಲಿ ಇಲ್ಲಿ ಎನ್ಹಾನ್ಸಡಿಗೆ ಚೆಕ್ ಮಾಡಿ ರೇಡಿಯಸ್ಸು ಸ್ಮಾಲಲ್ಲೇ ಇರುತ್ತೆ. ಇದು ಲೂಮಾ ಮತ್ತು ಕ್ರೋಮಾ 2 ಆಪ್ಷನ್ ಇದೆಯಲ್ಲ, ಅದನ್ನ ಅನ್ಚೆಕ್ ಮಾಡಿ ಕ್ರೋಮಾ ಮಾತ್ರ ಒಂದು 4 ಇಲ್ಲ ಒಂದು ಅವರೇಜ್ ಒಂದು 6 ಅಷ್ಟು ಇಡ್ತಾ ಇದ್ದೀನಿ. ನೆಕ್ಸ್ಟು ನಾಯ್ಸ್ ರಿಡಕ್ಷನ್ ಆಗಿದ ತಕ್ಷಣ ನೆಕ್ಸ್ಟ್ ನಮ್ಮದು IDT ಪ್ಲೇಸ್ ಮಾಡ್ಕೋಬೇಕು, ಅಂದರೆ ಇನ್ಪುಟ್ ಡಿವೈಸ್ ಟ್ರಾನ್ಸ್ಫಾರ್ಮ್. ಇನ್ಪುಟ್ ಡಿವೈಸ್ ಟ್ರಾನ್ಸ್ಫಾರ್ಮ್ಗೆ ನಾನಿಲ್ಲಿ ಎಫೆಕ್ಟ್ಸ್ಗೆ ಬಂದು ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಾ ಇದ್ದೀನಿ. ಇನ್ಪುಟ್ ಕಲರ್ ಸ್ಪೇಸು ಇದು ಕೆನಾನ್ ಕ್ಯಾಮ್ರಾದಿಂದ ಬಂದಿರೋದ್ರಿಂದ ಇಲ್ಲಿ ನಾನು ಕೆನಾನ್ ಸಿನಿಮಾ ಗ್ಯಾಮೆಟ್ನ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇನ್ಪುಟ್ ಗಾಮನ ನಾನಿಲ್ಲಿ ಕೆನಾನ್ ಲಾಗ್ 3ನ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಔಟ್ಪುಟ್ ಕಲರ್ ಸ್ಪೇಸು ನಾನಿಲ್ಲಿ ಡವೆಂಚಿ ವೈಟ್ ಗ್ಯಾಮೆಟು ಮತ್ತು ಔಟ್ಪುಟ್ ಗಾಮ ಡವೆಂಚಿ ಇಂಟರ್ಮೀಡಿಯೇಟ್ನ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ನಮ್ಮ ಗ್ರೂಪ್ ಪ್ರೀ ಕ್ಲಿಪ್ಪಲ್ಲಿ ನಾಯ್ಸ್ ರಿಡಕ್ಷನ್ನು ಮತ್ತು IDT ಪ್ಲೇಸ್ ಆಗಿದೆ. ಸೊ ಇದು ಎಲ್ಲ ಕ್ಲಿಪ್ಸ್ಗೂ ಅಪ್ಲೈ ಆಗಿರುತ್ತೆ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ಇಲ್ಲಿ. ಸೊ ನೆಕ್ಸ್ಟು ನಮ್ಮದು ODTನ ಅಸೈನ್ ಮಾಡಬೇಕು, ಅಂದರೆ ಔಟ್ಪುಟ್ ಡಿವೈಸ್ ಟ್ರಾನ್ಸ್ಫಾರ್ಮ್ನ ಅಸೈನ್ ಮಾಡಬೇಕು. ಸೊ ನಾನಿಲ್ಲಿ ODT ಅಸೈನ್ ಮಾಡೋಕ್ಕೆ ಟೈಮ್ ಲೈನಿಗೆ ಬರ್ತಾ ಇದ್ದೀನಿ. ಟೈಮ್ ಲೈನಿಗೆ ಏನಕ್ಕೆ ಬರ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಎಡಿಟಿಂಗಲ್ಲಿ ನನಗೆ ಟೈಮ್ ಲೈನಲ್ಲಿ ಕ್ಲಿಪ್ಸ್ ಬಿಟ್ಟರೆ ಬೇರೆ ಎಫೆಕ್ಟ್ಸು ಏನೂ ಇಲ್ಲ. ಸೊ ಹಾಗಾಗಿ ನಾನು ಗ್ರೂಪ್ ಪೋಸ್ಟ್ ಕ್ಲಿಪ್ನ ಅಪ್ರೋಚ್ ಮಾಡೋ ಬದಲು ನಾನಿಲ್ಲಿ ಟೈಮ್ ಲೈನ್ನ ಡೈರೆಕ್ಟಾಗಿ ಅಪ್ರೋಚ್ ಮಾಡ್ತಾ ಇದ್ದೀನಿ. ಟೈಮ್ ಲೈನಲ್ಲಿ ಗ್ರೇಡಿಂಗ್ ಮಾಡ್ತು ಅಂದರೆ ಎಂಟೈರ್ ನಮ್ಮ ಟೈಮ್ ಲೈನ್ ಏನಿರುತ್ತೆ ಅದಕ್ಕೆಲ್ಲ ಅಪ್ಲೈ ಆಗುತ್ತೆ. ಸೊ ನಾನಿಲ್ಲಿ ಟೈಮ್ ಲೈನಿಗೆ ಬಂದು 3 ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಒಂದು ಲುಕ್ಕು, ಇನ್ನೊಂದು ODT, ಇನ್ನೊಂದು ಡಿಹ್ಯಾನ್ಸರ್ ನೋಡ್ನ ಪ್ಲೇಸ್ ಮಾಡಿದ್ದೀನಿ. ಸೊ ನಾನಿಲ್ಲಿ ODTಗೆ ಅಷ್ಟೇ ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಇನ್ಪುಟ್ ಕಲರ್ ಸ್ಪೇಸು ನಾನಿಲ್ಲಿ ಡವೆಂಚಿ ವೈಟ್ ಗ್ಯಾಮೆಟ್ನ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಔಟ್ಪುಟ್ ಗಾಮಾ ಡವೆಂಚಿ ಇಂಟರ್ಮೀಡಿಯೇಟು, ಔಟ್ಪುಟ್ ಕಲರ್ ಸ್ಪೇಸು RX 719, ಔಟ್ಪುಟ್ ಗಾಮಾ 2.4ನ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಸೊ ನಮಗೆ ಇಲ್ಲಿ
ಕಂಪ್ಲೀಟಾಗಿ ಎಲ್ಲ ಕಲರ್ ಕನ್ವರ್ಷನ್ ಆಗಿದೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಇಲ್ಲಿ ಎಲ್ಲ ಕ್ಲಿಪ್ಪಿಂದು ಕಲರ್ ಕನ್ವರ್ಷನ್ ಆಗಿದೆ. ಸೊ ಇವಾಗ ನಮಗೆ ಮೇನ್ ಚಾಲೆಂಜ್ ಏನಿದೆ ಅಂದರೆ ನಾವು ಕ್ಲಿಪ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಕಲರ್ ಕನ್ವರ್ಷನ್ ಆಗಿದ ತಕ್ಷಣ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಕ್ಲಿಪ್ಪು ಒಂದು ಟೋನಲ್ಲಿದೆ, ಈ ಕ್ಲಿಪ್ಪು ಬೇರೆ ಟೋನಲ್ಲಿದೆ. ಅಂದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ನಮ್ಮ ಮಾಡಲ್ಲು ಡ್ರೆಸ್ಸು ಮ್ಯಾಚ್ ಆಗ್ತಾ ಇಲ್ಲ. ಮತ್ತು ಇಲ್ಲೆಲ್ಲ ಎಕ್ಸ್ಪೋಜರು ಸ್ವಲ್ಪ ಅಂಡರ್ ಆಗಿದೆ, ಇಲ್ಲಿ ಸ್ವಲ್ಪ ವಾರ್ಮಿಶ್ ಆಗಿದೆ, ವೈಟ್ ಬ್ಯಾಲೆನ್ಸು ಓವರ್ ಎಕ್ಸ್ಪೋಸ್ ಆಗಿದೆ. ಈ ಕ್ಲಿಪ್ಪಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ಒಂದು ಟ್ರಾನ್ಸಿಷನ್ ಹಾಕಿದ್ದೀನಿ, ಹಾಗಾಗಿ ಇಲ್ಲಿ ಬ್ಲ್ಯಾಕ್ ತೋರಿಸ್ತಾ ಇದೆ. ಇಲ್ಲೆಲ್ಲ ಸ್ವಲ್ಪ ಓವರ್ ಎಕ್ಸ್ಪೋಸ್ ಆಗಿದೆ. ಇಲ್ಲಿ ಬೇಸಿಕಲಿ ಏನಾಗಿದೆ ಅಂದರೆ ಎಲ್ಲ ಕ್ಲಿಪ್ಪು ಒಂದೊಂದು ಟೋನಲ್ಲಿ ಇದೆ. ಮೇನ್ ಚಾಲೆಂಜ್ ಏನಂದರೆ ನಾವು ಪ್ರತಿಯೊಂದು ಕ್ಲಿಪ್ಪನ್ನು ಫಸ್ಟು ಬ್ಯಾಲೆನ್ಸ್ ಮಾಡ್ಕೋಬೇಕು. ಸೊ ಬ್ಯಾಲೆನ್ಸ್ ಮಾಡೋಕ್ಕೆ ನಾನಿಲ್ಲಿ ಕ್ಲಿಪ್ಪಿಗೆ ಬರ್ತಾ ಇದ್ದೀನಿ. ನಾನು ಬ್ಯಾಲೆನ್ಸ್ ಮಾಡೋಕ್ಕೆ ಇಂಡಿವಿಜುವಲ್ ಕ್ಲಿಪ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಕ್ಲಿಪ್ ಲೆವೆಲಲ್ಲಿ ಎಲ್ಲ ಕ್ಲಿಪ್ಪನ್ನು ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟು ಬ್ಯಾಲೆನ್ಸಿಗೆ ನಾನು ಎಕ್ಸ್ಪೋಜರು ಕಾಂಟ್ರಾಸ್ಟು ಎಲ್ಲ ಕ್ಲಿಪ್ಪಲ್ಲೂ ಅಷ್ಟೇ ಎಕ್ಸ್ಪೋಜರು ಕಾಂಟ್ರಾಸ್ಟ್ನ ಫಸ್ಟ್ ಅಡ್ಜಸ್ಟ್ ಮಾಡ್ಕೋತೀನಿ. ಸೊ ಎಕ್ಸ್ಪೋಜರ್ ನೋಡಿಗೆ ಬಂದು ನಾನು ಫಸ್ಟ್ ಕ್ಲಿಪ್ಪಲ್ಲಿ HDR ವೀಲ್ಸ್ಗೆ ಬರ್ತಾ ಇದ್ದೀನಿ. ಇಲ್ಲಿ ಈ ಕ್ಲಿಪ್ಪು ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ಓವರ್ ಎಕ್ಸ್ಪೋಸ್ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ಇಲ್ಲಿ ನಾನು ಅಷ್ಟೇ ಎಕ್ಸ್ಪೋಜರ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ನಾನು ಕಾಂಟ್ರಾಸ್ಟಿಗೆ ಬಂದು ಸ್ವಲ್ಪ ಕಾಂಟ್ರಾಸ್ಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಅದೇ ಥರ ಸ್ವಲ್ಪ ಪಿವಿಟು ಅಷ್ಟೇ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಎಕ್ಸ್ಪೋಜರು ಕಾಂಟ್ರಾಸ್ಟು ಫಸ್ಟ್ ಕ್ಲಿಪ್ಪಲ್ಲಾಯಿತು. ನೆಕ್ಸ್ಟ್ ಕ್ಲಿಪ್ಪಿಗೆ ಬಂದು ಇಲ್ಲೂ ಅಷ್ಟೇ HDR ವೀಲ್ಸಲ್ಲಿ ಬಂದು ನಾನು ಸ್ವಲ್ಪ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಕಾಂಟ್ರಾಸ್ಟು ಅಷ್ಟೇ ಸ್ವಲ್ಪ ನಾನಿಲ್ಲಿ ಕಾಂಟ್ರಾಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಲಿಪ್ಪಿಗೆ ಬಂದು ನಾನಿಲ್ಲಿ ಸ್ವಲ್ಪ ಎಕ್ಸ್ಪೋಜರ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇನ್ಕ್ರೀಸ್ ಮಾಡಿ ಕಾಂಟ್ರಾಸ್ಟ್ ನೋಡಲ್ಲಿ ಸ್ವಲ್ಪ ಕಾಂಟ್ರಾಸ್ಟ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಓಕೆ. ಸೊ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಅಷ್ಟೇ ಸ್ವಲ್ಪ ಎಕ್ಸ್ಪೋಜರ್ನ ಇನ್ಕ್ರೀಸ್ ಮಾಡಿ ಇದೇ ಥರ ನಾನು ಪ್ರತಿಯೊಂದು ಕ್ಲಿಪ್ಪಲ್ಲೂ ಅಷ್ಟೇ ಎಕ್ಸ್ಪೋಜರು ಮತ್ತು ಕಾಂಟ್ರಾಸ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಸೊ ಕೆಲವೊಂದು ಕ್ಲಿಪ್ಪು ತುಂಬ ಅಂಡರ್ ಎಕ್ಸ್ಪೋಜರ್ ಆಗಿದೆ. ಸೊ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ನಾನು ಎಕ್ಸ್ಪೋಜರು ಮತ್ತು ಕಾಂಟ್ರಾಸ್ಟ್ ಮಾತ್ರ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬ್ಯಾಲೆನ್ಸಿಂಗ್ ಮಾಡ್ಕೋತಾ ಇಲ್ಲ, ಒಂದು ಪ್ರೈಮರಿ ಅಡ್ಜಸ್ಟ್ಮೆಂಟ್ ಅಂತ ಎಕ್ಸ್ಪೋಜರ್ ಮತ್ತು ಕಾಂಟ್ರಾಸ್ಟ್ ಅಷ್ಟು ಮಾತ್ರ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ವೀಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಪ್ರತಿಯೊಂದು ಕ್ಲಿಪ್ಪಲ್ಲೂ ಅಷ್ಟೇ ಎಕ್ಸ್ಪೋಜರು ಮತ್ತು ಕಾಂಟ್ರಾಸ್ಟು ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಬ್ಯಾಲೆನ್ಸಿಂಗ್ ಮಾಡ್ತಾ ಇಲ್ಲ. ಬ್ಯಾಲೆನ್ಸಿಂಗು ನಾನು ಪ್ರತಿಯೊಂದು ಕ್ಲಿಪ್ಪಲ್ಲೂ ಅಷ್ಟೇ ಬ್ಯಾಲೆನ್ಸ್ ನೋಡಿಗೆ ಹೋಗಿ ಅದನ್ನ ಎಲ್ಲ ಕ್ಲಿಪ್ನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೋತೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಪ್ರತಿಯೊಂದು ಕ್ಲಿಪ್ಪಲ್ಲೂ ಅಷ್ಟೇ ಕಾಂಟ್ರಾಸ್ಟು ಎಕ್ಸ್ಪೋಜರು ಅಡ್ಜಸ್ಟ್ಮೆಂಟು ಮಾಡ್ಕೊಂಡಿದ್ದೀನಿ. ಬೇಸಿಕಲಿ ಒಂದು ಪ್ರೈಮರಿ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ, ಕಾಂಟ್ರಾಸ್ಟು ಎಕ್ಸ್ಪೋಜರ್ ಮಾತ್ರ. ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಇರೋದು ಇವಾಗ ಬ್ಯಾಲೆನ್ಸಿಂಗ್ ಮಾಡಬೇಕು. ಸೊ ನಾನಿಲ್ಲಿ ಬ್ಯಾಲೆನ್ಸ್ ನೋಡಿಗೆ ಬಂದು ಪ್ರತಿಯೊಂದು ಕ್ಲಿಪ್ಪಲ್ಲೂ ಅಷ್ಟೇ ಯಾವುದಾದ್ರು ಅನ್ಬ್ಯಾಲೆನ್ಸ್ ಇದೆ ಎಲ್ಲದು ಲುಕ್ನ ಪ್ಲೇಸ್ ಮಾಡೋಕ್ಕೂ ಮುಂಚೆ ಒಂದು ನೀಟಾಗಿ ಒಂದು ಬ್ಯಾಲೆನ್ಸಿಂಗ್ ಮಾಡ್ಕೋತೀನಿ. ನಾನಿಲ್ಲಿ ಬ್ಯಾಲೆನ್ಸ್ ನೋಡಿಗೆ ಬಂದು ನಾನಿಲ್ಲಿ ಆಫ್ ಸೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಆಫ್ ಸೆಟ್ನ ಯೂಸ್ ಮಾಡಿಕೊಂಡು ನಾನು ಸ್ಕೋಪ್ಸಲ್ಲಿ ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೋತೀನಿ. ಸೊ ನಾನಿಲ್ಲಿ ಸ್ಕೋಪ್ಸು ಇನ್ನೊಂದು ಮಾನಿಟ್ರಲ್ಲಿ ಪ್ಲೇಸ್ ಆಗಿದೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಸೊ ನೀವು ಬೈ ಐ ಬೇಕಿದ್ರೆ ಅಂದಾಜು ಮಾಡ್ಕೋಬೋದು ಯಾವ ಥರ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ. ನಾನು ಬಿಫೋರ್ ಆಫ್ಟರ್ ತೋರಿಸ್ತೀನಿ. ಸೊ ನಾನು ಇವಾಗ ಫಸ್ಟ್ ಕ್ಲಿಪ್ಪಲ್ಲಿ ಬ್ಯಾಲೆನ್ಸ್ ನೋಡಿಗೆ ಬಂದು ನಾನಿಲ್ಲಿ ಇದು ಸ್ವಲ್ಪ ವಾರ್ಮಿಶ್ ಇದೆ ಮತ್ತು ಸ್ವಲ್ಪ ಗ್ರೀನ್ ಸ್ಯಾಚುರೇಷನ್ ಜಾಸ್ತಿ ಇದೆ. ಸೊ ಇದನ್ನು ಸ್ವಲ್ಪ ಕೂಲರ್ ಟೋನ್ಗೆ ಮೂವ್ ಮಾಡ್ತಾ ಇದ್ದೀನಿ, ಆಫ್ ಸೆಟ್ಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ವಲ್ಲ ಬಿಫೋರ್ ಆಫ್ಟರು. ಸೊ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಮಗೆ ಏನು ಬ್ಯಾಲೆನ್ಸಿಂಗ್ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಕ್ಲಿಪ್ಪಿಗೆ ಹೋಗೋಣ. ಸೊ ಇಲ್ಲೂ ಅಷ್ಟೇ ಸ್ವಲ್ಪ ನಾನು ಇದನ್ನು ಸ್ವಲ್ಪ ನ್ಯೂಟ್ರಲಿಗೆ ತೊಗೊಬರ್ತಾ ಇದ್ದೀನಿ. ಒಂದು ಗ್ರೀನ್ ಟಿಂಟ್ ಇದೆ, ಅದನ್ನು ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀನಿ.
ಸೊ ನೆಕ್ಸ್ಟ್ ಕ್ಲಿಪ್ಪಿಗೆ ಬಂದ ಅಷ್ಟೇ ಇದನ್ನ ಸ್ವಲ್ಪ ನೋಡ್ತಾ ಇರಲ್ಲ ಬಿಫೋರ್ ಆಫ್ಟರು. ಸೊ ಈ ಕ್ಲಿಪ್ಪು ಸ್ವಲ್ಪ ವಾರ್ಮಿಶ್ ಇದೆ. ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀರಲ್ಲ. ಸೊ ನಿಮಗೆ ಒಂದ್ಸರಿ ಸ್ಕೋಪ್ಸ್ ತೋರಿಸ್ಬಿಡ್ತೀನಿ. ಸೊ ನಾನಿಲ್ಲಿ ವೆಕ್ಟ್ರೋಸ್ಕೋಪಿಗಲ್ಲಿ ನಾನಿಲ್ಲಿ ಸೆಂಟರ್ ಪಾಯಿಂಟಿಗೆ ಆದಷ್ಟು ಅಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಅಂದರೆ ಬ್ಯಾಲೆನ್ಸಿಂಗಲ್ಲಿ. ಸೊ ಇದು ಬಿಫೋರ್, ಇದು ಆಫ್ಟರ್ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ. ಸೊ ಇಲ್ಲೂ ಅಷ್ಟೇ ಈ ಇಮೇಜು ಸ್ವಲ್ಪ ವಾರ್ಮ್ ಇದೆ, ಇದನ್ನು ಅಷ್ಟೇ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋತೀನಿ. ಬಿಫೋರ್ ಆಫ್ಟರ್. ಸೊ ಇದೇ ಥರ ನಾನು ಎಲ್ಲ ಇಮೇಜಸ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಎಲ್ಲ ಇಮೇಜಸ್ನು ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಿಫೋರ್ ಆಫ್ಟರ್ ಯಾವುದ್ಯಾವುದು ವಾರ್ಮ್ ಇದೆ ಅದನ್ನೆಲ್ಲ ನಾನು ಒಂದು ನ್ಯೂಟ್ರಲ್ ಇಮೇಜ್ ಥರ ಬ್ಯಾಲೆನ್ಸಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಎಲ್ಲ ಕ್ಲಿಪ್ಪು ನಂದು ಇವಾಗ ಬ್ಯಾಲೆನ್ಸಿಂಗ್ ಆಗಿದೆ. ಸೊ ನಾನಿಲ್ಲಿ ಒಂದು ಸರಿ ಚೆಕ್ ಮಾಡಿಕೊಂಡ್ರೆ ಇಲ್ಲಿ ನಮ್ಮ ಫಸ್ಟ್ ಕ್ಲಿಪ್ ಇದೆಯಲ್ಲ, ಈ ಕ್ಲಿಪ್ಪು ಮತ್ತು ನೆಕ್ಸ್ಟ್ ಕ್ಲಿಪ್ಪಲ್ಲೂ ಅಷ್ಟೇ ಇಲ್ಲಿ ನಮಗೆ ಡ್ರೆಸ್ಸು ಮ್ಯಾಚ್ ಆಗ್ತಾಯಿಲ್ಲ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಡ್ರೆಸ್ಸು ಮ್ಯಾಚ್ ಆಗ್ತಿಲ್ಲ. ಸೊ ನಾನು ಲುಕ್ ಪ್ಲೇಸ್ ಮಾಡ್ತು ಅಂದಾಗ ಈ ಡ್ರೆಸ್ಸು ಕಲರ್ ಚೇಂಜ್ ಆಗುತ್ತೆ ಈ ಡ್ರೆಸ್ಸಿಗಿಂತ. ಸೊ ನಾನಿಲ್ಲಿ ನಮ್ಮ ಮೇಜರಲ್ಲಿ ಈ ಟೈಮ್ ಲೈನಲ್ಲಿ ಎಲ್ಲ ಕ್ಲಿಪ್ಪಲ್ಲೂ ಅಬ್ಸರ್ವ್ ಮಾಡ್ದಂಗೆ ಡ್ರೆಸ್ಸು ಒಂದೇ ಕಲರ್ ಇದೆ. ಸೊ ಇಲ್ಲಿ ಮಾತ್ರ ನನಗೆ ಡ್ರೆಸ್ ಕಲರ್ ಚೇಂಜ್ ಆಗ್ತದೆ. ಸೊ ನಾನು ಇವಾಗ ಈ ಬೇರೆ ಕ್ಲಿಪ್ಪಲ್ಲಿರೋ ಡ್ರೆಸ್ ಕಲರ್ನ ಈ ಕ್ಲಿಪ್ಪಿಗೆ ಮ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮದು ಒಂದು ಸ್ವಲ್ಪ ಈ ಡ್ರೆಸ್ ಕಲರು ಸ್ವಲ್ಪ ನ್ಯೂಟ್ರಲ್ ಇದೆ, ಅಂದರೆ ಲೋ ಸ್ಯಾಚುರೇಟೆಡು. ಇಲ್ಲಿ ಸ್ವಲ್ಪ ಸಯಾನ್ ಟೋನ್ ಇದೆ. ಸೊ ಇದನ್ನು ನಾನು ಇವಾಗ ಬ್ಯಾಲೆನ್ಸ್ ಮಾಡ್ಕೋತೀನಿ. ಬ್ಯಾಲೆನ್ಸ್ ಮಾಡೋಕ್ಕೆ ನಾನಿಲ್ಲಿ ಕಲರ್ ಸ್ಲೈಸ್ ಟೂಲಿಗೆ ಬರ್ತಾ ಇದ್ದೀನಿ. ನಾನಿಲ್ಲಿ ಬ್ಲೂ ಚಾನಲ್ ಇದೆಯಲ್ಲ, ಅಂದರೆ ಬ್ಲೂ ಕಲರು, ಇದ್ರದ್ದು ಸ್ವಲ್ಪ ನಾನು ಸ್ಯಾಚುರೇಷನ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಸ್ಯಾಚುರೇಷನ್ ಕಮ್ಮಿ ಮಾಡಿ ನಾನು ಸ್ವಲ್ಪ ಹ್ಯೂ ಚೇಂಜ್ ಮಾಡ್ತಾ ಇದ್ದೀನಿ, ಅಂದರೆ ಡ್ರೆಸ್ ಕಲರ್ ಮ್ಯಾಚ್ ಆಗೋಕ್ಕೆ. ಇಲ್ಲೂ ಅಷ್ಟೇ ನಾನು ಮತ್ತೆ ಸಯಾನಿಗೆ ಬರ್ತಾ ಇದ್ದೀನಿ. ಇಲ್ಲಿ ಸಯಾನಲ್ಲಿ ನಾನು ಹ್ಯೂ ಚೇಂಜ್ ಮಾಡಿ ಸ್ವಲ್ಪ ಸ್ಯಾಚುರೇಷನ್ನ ಕಮ್ಮಿ ಮಾಡ್ತಾ ಇದ್ದೀನಿ, ಅಂದರೆ ಆಲ್ಮೋಸ್ಟ್ ಈ ಟೋನಿಗೆ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದನ್ನು ಬಿಫೋರ್ ಆಫ್ಟರ್ ನೋಡಿದ್ರೆ ಸೊ ನಾವು ಆಲ್ಮೋಸ್ಟ್ ಇದಕ್ಕೆ ಮ್ಯಾಚ್ ಆಗೋ ಥರ ನಾವೀಗ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಸ್ಟೆಪ್ಪು ನಾವೀಗ ಒಂದು ಲುಕ್ನ ಪ್ಲೇಸ್ ಮಾಡಬೇಕು. ಸೊ ನಾನೀಗ ಈ ಕ್ಲಿಪ್ನ ಒಂದು ಹೀರೋ ಫ್ರೇಮ್ ಥರ ತಗೋತಾ ಇದ್ದೀನಿ. ಈ ಕ್ಲಿಪ್ಪಿಗೆ ಒಂದು ಲುಕ್ನ ಅಪ್ಲೈ ಮಾಡಬೇಕು. ಸೊ ನಾನೀಗ ಟೈಮ್ ಲೈನ್ಗೆ ಬರ್ತಾ ಇದ್ದೀನಿ. ಟೈಮ್ ಲೈನ್ಗೆ ಬಂದು ನಾವಿಲ್ಲಿ 3 ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ವಲ್ಲ, ODT, ಲುಕ್, ಡಿಹ್ಯಾನ್ಸರ್ ಅಂತ. ಸೊ ನಾನಿಲ್ಲಿ ಲುಕ್ ನೋಡಿಗೆ ಬಂದು ಒಂದು ಲಟ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಲಟ್ ಫೋಲ್ಡರಿಗೆ ಹೋಗಿ ಸೊ ನಾನಿಲ್ಲಿ ಒಂದು ಹನಿ ಬಾಯ್ ಅಂತ ಒಂದು ಲಟ್ಟಿದೆ, ಇದನ್ನು ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ಲಟ್ಟು ನಾನು ತೊಗೊಂಡಿರೋದು ಇಲ್ಲಿ ಕಲರಿಸ್ಟ್ ಫ್ಯಾಕ್ಟ್ರಿ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಇಲ್ಲಿ ನಿಮಗೆ ಪ್ರೊಫೆಷ್ನಲ್ ಆಗಿ ಲುಕ್ಸು ಮತ್ತು ಲಟ್ಟು ಮತ್ತು ಪವರ್ ಗ್ರೇಡ್ಸ್ ಎಲ್ಲ ಸಿಗುತ್ತೆ. ಈ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇದು ಒಂದು ಪ್ರೊಫೆಷ್ನಲ್ಲು ಯೂಸ್ ಮಾಡೋವಂಥ ಲುಕ್ಸು ಮತ್ತು ಲಟ್ಸ್ ಈ ವೆಬ್ಸೈಟಲ್ಲಿ ಸಿಗುತ್ತೆ. ಇದೊಂದು ಟ್ರಸ್ಟೆಡ್ ವೆಬ್ಸೈಟು, ಅಂದರೆ ತುಂಬ ದೊಡ್ಡ ಕಲರಿಸ್ಟ್ಗಳು ಈ ವೆಬ್ಸೈಟಿಂದ ಲುಕ್ಸ್ನ ಲಟ್ಗಳನ್ನ ಯೂಸ್ ಮಾಡ್ತಾರೆ. ಸೊ ನೀವು ಬೇಕಿದ್ರೆ ಈ ವೆಬ್ಸೈಟಲ್ಲಿ ನೀವು ಹೋಗಿ ಪರ್ಚೇಸ್ ಮಾಡ್ಕೋಬೋದು. ನಾನು ಆ ವೆಬ್ಸೈಟಿಂದ ತೊಗೊಂಡಿರೋ ಒಂದು ಲಟ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಹನಿ ಬಾಯ್ ಅಂತ ಒಂದು ಲಟ್ನ ಪ್ಲೇಸ್ ಮಾಡ್ಕೋತೀನಿ. ಪ್ಲೇಸ್ ಮಾಡಿಕೊಂಡು ನಾನು ಇದ್ರದ್ದು ಇಂಟೆನ್ಸಿಟಿ ಒಂದು ಹಾಫಷ್ಟು ಕಮ್ಮಿ ಮಾಡ್ತಾ ಇದ್ದೀನಿ. ಇಲ್ಲಿ ಕೀ ಔಟ್ಪುಟ್ಟಿಗೆ ಬಂದು ಗೇನಲ್ಲಿ ನಾನು ಹಾಫಷ್ಟು ಕಮ್ಮಿ ಮಾಡಿದ್ದೀನಿ. ಸೊ ಇಲ್ಲಿ ನಮಗೆ ಲುಕ್ಕು ಪ್ಲೇಸ್ ಆಗಿದೆ. ಸೊ ನಾನೀಗ ಎಲ್ಲ ಕ್ಲಿಪ್ಪನ್ನು ಚೆಕ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಬ್ಯಾಲೆನ್ಸ್ ಸರಿಯಾಗಿಲ್ಲ, ಇದನ್ನು ನೆಕ್ಸ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಎಲ್ಲ ಕ್ಲಿಪ್ಪನ್ನು ಚೆಕ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿದ್ವಲ್ಲ ನಮ್ಮ ಲುಕ್ಕು ಯಾವ ಥರ ಅಪ್ಲೈ ಆಗಿದೆ ಅಂತ. ಇದು ಬಿಫೋರ್ ಆಫ್ಟರ್. ಸೊ ಲುಕ್ಕು ಪ್ಲೇಸ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ಪು ನಾನು ಡಿಹ್ಯಾನ್ಸರ್ ನೋಡಿಗೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಡಿಹ್ಯಾನ್ಸರ್ ಪ್ಲೇಸ್ ಮಾಡ್ಕೋತಾ ಇದ್ದೀನಿ.
ಡಿಯಾನ್ಸನ್ನು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಔಟ್ಪುಟ್ ತೊಗೋತಾ ಇದ್ದು ರೆಕ್ 719ಇಂದನೇ. ಸೊ ಹಾಗಾಗಿ ಇಲ್ಲಿ ಸೋರ್ಸು ನಾನು ರೆಕ್ 719ಗೆ ಬಿಡ್ತಾ ಇದ್ದೀನಿ. ಇಲ್ಲಿ ಬಂದು ಆ್ಯಸ್ ಇಟ್ ಈಸ್ ಡಿಸೇಬಲ್ ಆಲ್ ಟೂಲ್ಸ್ ಕೊಡ್ತಾ ಇದ್ದೀನಿ, ಹೈ ಟು ಸ್ಲೋ. ಇಲ್ಲಿ ನಾನು ಕೆಲವೊಂದು ಪ್ಲಗಿನ್ ಮಾತ್ರ ಯೂಸ್ ಮಾಡ್ತೀನಿ. ಫಸ್ಟು ನಾನಿಲ್ಲಿ ಫಿಲ್ಮ್ ಕಂಪ್ರೆಷನ್ನ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ನಂದು ಹೈಲೈಟ್ಸ್ ರಿಕವರಿಗೋಸ್ಕರ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಇಲ್ಲಿ ನನ್ನ ಹೈಲೈಟ್ಸ್ ಎಲ್ಲ ರಿಕವರ್ ಆಗ್ತದೆ, ಅಂದರೆ ಒಂದು ಸಾಫ್ಟ್ ಕಾಂಟ್ರಾಸ್ಟ್ ರೋಲ್ ಆಫ್ ಬರ್ತಾ ಇದೆ. ನೆಕ್ಸ್ಟು ನಾನಿಲ್ಲಿ ಬ್ಲೂಮ್ ಎಫೆಕ್ಟ್ನ ಒಂದು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಕ್ಲೋಸ್ ಅಪ್ಪಿಗೆ ಬಂತು ಅಂದರೆ ಗೊತ್ತಾಗುತ್ತೆ, ಒಂದು ಬ್ಲೂಮ್ ಎಫೆಕ್ಟ್, ಒಂದು ಗ್ಲೋಯಿಂಗ್ ಎಫೆಕ್ಟ್ ಬರ್ತಾ ಇದೆ. ಸೊ ನಾನಿಲ್ಲಿ ಡಿಯಾನ್ಸರಲ್ಲಿ ಇವೆರಡೇ ಯೂಸ್ ಮಾಡ್ತಾ ಇರೋದು. ಸೊ ನೆಕ್ಸ್ಟು ನಾನು ಎಲ್ಲ ಕ್ಲಿಪ್ಪನ್ನು ಒಂದು ಸರಿ ಫೈನಲ್ಲಾಗಿ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ನೆಕ್ಸ್ಟಲ್ಲಿ ನಾನು ಇವಾಗ ಪವರ್ ವಿಂಡೋಸು ಯೂಸ್ ಮಾಡಿಕೊಂಡು ಯಾವ ಥರ ಬ್ಯಾಲೆನ್ಸ್ ಮಾಡ್ಬೋದು ಅಂತ ನೋಡ್ತೀನಿ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇಲ್ಲೊಂದು ವಾರ್ಮ್ ರಿಚ್ ಸ್ಕಿನ್ ಟೋನ್ ಬರುವಂಥ ಲುಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾವೀಗ ಕ್ಲಿಪ್ ಲೆವೆಲಲ್ಲಿ ಒಂದು ಲುಕ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಫೈನಲ್ ಆಗಿ. ಸೊ ಫೈನಲ್ ಸ್ಟೆಪ್ಪು, ನಾನಿಲ್ಲಿ ಲಾಸ್ಟಲ್ಲಿ ಕೆಲವೊಂದು ಪವರ್ ವಿಂಡೋಸ್ನ ಯೂಸ್ ಮಾಡಿಕೊಂಡು ನಾನು ವಿಗ್ನೇಟ್ ಕೊಡೋಕ್ಕೆ ಮತ್ತು ಕೆಲವೊಂದು ಏನಾದರೂ ಸಣ್ಣ ಪುಟ್ಟ ಕಾಂಟ್ರಾಸ್ಟು ಮತ್ತು ಸ್ಯಾಚುರೇಷನ್ನು, ಕೆಲವೊಂದು ಪಾರ್ಟ್ಸಲ್ಲಿ ಏನಾದರೂ ಸ್ಯಾಚುರೇಷನ್ ಜಾಸ್ತಿ ಆಗಬೇಕು, ಕಲರ್ ಡೆನ್ಸಿಟಿ ಕಮ್ಮಿ ಆಗಬೇಕು ಮತ್ತು ಕಲರ್ ರಿಚ್ನೆಸ್ ಜಾಸ್ತಿ ಆಗಬೇಕು ಅಂದರೆ ಪವರ್ ವಿಂಡೋಸ್ನ ಯೂಸ್ ಮಾಡಿ ಓವರಾಲ್ ಕಾಂಟ್ರಾಸ್ಟು, ಬ್ರೈಟ್ನೆಸ್ಸು ಮತ್ತು ವಿಗ್ನೇಟ್ನ ಲಾಸ್ಟ್ ಫೈನಲ್ ಟಚ್ ಆಗಿ ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಪ್ರತಿಯೊಂದು ಶಾರ್ಟನ್ನು ಬೈ ಐ ಲೆವೆಲ್, ಅಂದರೆ ಶಾರ್ಟ್ ಮ್ಯಾಚಿಂಗ್ ಮಾಡಬೇಕಾದ್ರೆ ನಾವು ನೋಡಿಕೊಂಡು ಪ್ರತಿಯೊಂದು ಶಾರ್ಟು ಮ್ಯಾಚ್ ಆಗ್ತಿದೆಯಾ ಅಂತ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಪ್ರತಿಯೊಂದು ಕ್ಲಿಪ್ಪನ್ನು, ಅಂದರೆ ಒಂದು 17-18 ಕ್ಲಿಪ್ಪನ್ನು, ಸೊ ನಾವಿವಾಗ ಬಿಫೋರ್ ಆಫ್ಟರ್ ನೋಡೋದಾದರೆ ಇದು ನಮ್ಮ ಲಾಗ್ ಇಮೇಜು. ಇಲ್ಲಿಂದ ಬಿಫೋರ್ ಆಫ್ಟರು ಅಬ್ಸರ್ವ್ ಮಾಡ್ತಾ ಇರೋಲ್ಲ, ನಾವು ಹೇಗೆ ಪ್ರತಿಯೊಂದು ಕ್ಲಿಪ್ಪನ್ನು ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಮತ್ತು ಲುಕ್ನ ಪ್ಲೇಸ್ ಮಾಡಿಕೊಂಡು. ಸೊ ಈ ಪ್ರಾಜೆಕ್ಟಲ್ಲಿ ಈ ಟೈಮ್ನಲ್ಲಿ ಪ್ರತಿಯೊಂದು ಶಾರ್ಟು ಒಂದೊಂದು ಥರ ಇತ್ತು, ಅಂದರೆ ಕೆಲವೊಂದು ಓವರ್ ಎಕ್ಸ್ಪೋಸು, ಅಂಡರ್ ಎಕ್ಸ್ಪೋಸ್ ಎಲ್ಲ ಆಗಿತ್ತು. ಇದೇ ಥರ ನಾವು ಫಸ್ಟು ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಮತ್ತು ಬ್ರೈಟ್ನೆಸ್ಸು, ಕಾಂಟ್ರಾಸ್ಟು, ಎಕ್ಸ್ಪೋಜರೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಲುಕ್ನ ಪ್ಲೇಸ್ ಮಾಡಿಕೊಂಡು ಆಮೇಲೆ ಪ್ರತಿಯೊಂದು ಶಾರ್ಟ್ನು ಇಂಡಿವಿಜುವಲ್ ಆಗಿ ಫೈನಲ್ ಟಚ್ ಅಪ್ ಮಾಡ್ಕೋಬೋದು. ಸೊ ಹೀಗೆ ನಾವು ಒಂದು ಕಮರ್ಷಿಯಲ್ ಕಲರ್ ಗ್ರೇಡಿಂಗ್ನ ಒಂದು ಸಿನಿಮ್ಯಾಟಿಕ್ ಆಗಿ ಹೇಗೆ ಮಾಡ್ಬೋದು ಅಂತ ನೋಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ.